ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿರೋ ನನ್ನ ಚಾನಲ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇವತ್ತು ಮಠದಲ್ಲಿ ನಮ್ಮ ಊರಲ್ಲಿ ನಾವು ಇರೋಂಥ ಪ್ಲೇಸಲ್ಲಿ ಇವತ್ತು ಶಿವಕುಮಾರ ಸ್ವಾಮೀಜಿಯವ್ರದ್ದು ಪುಣ್ಯ ಸ್ಮರಣೆ ಇದೆ. ಈಗ ಅದಕ್ಕೆ ಪ್ರಸಾದ ತಿನ್ನಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಗದ್ಗೆ ಎಲ್ಲ ನೋಡ್ಕೊಂಡು ಬರ್ಬೋದು. ಅವ್ರು ಸಮಾಧಿ ಮಾಡಿದಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಿದ್ದೀವಿ. ನೋಡಿ ಮನಿ ಏನು ಮಾಡ್ತಾರೆ. ಮನೆಗೋಸ್ಕರ ಸ್ವಲ್ಪ ಸರಿ ತಿನ್ಸ್ಕೊಂಡು ಹೋಗೋಣ. ನಾವೇನೋ ಊಟ ಮಾಡ್ತೀವಿ, ಅಲ್ಲಿ ಪಾಯಸ ಎಲ್ಲ ಕೊಡ್ತಾರೆ. ಬಟ್ ಆದರೆ ಮನೆಗೋಸ್ಕರ ನಾನು ಇವಾಗ ಸರಿ ಮಾಡಿಬಿಟ್ಟು ಸ್ವಲ್ಪ ಪ್ರಿಪೇರ್ ಮಾಡಿ ಅವ್ನಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಸರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ಮಠನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಒಂದು ಸರಿ ವಿಸಿಟ್ ಮಾಡಿ ಮಠಕ್ಕೆ ಅಂತ ಹೇಳ್ತೀನಿ. ಬನ್ನಿ ಹೋಗ್ತಾ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಮನುಷ್ಯನು ನಾನು ಪ್ರದೀಪ್ ಅವರು ಟೂ ವೀಲರಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈ ಎಲ್ಲ ನಾವು ಯಾವುದೇ ರೀತಿ ಅಂತ ಕಾರ್ ತೊಗೊಂಡೋಗಲ್ಲ, ನಾವು ಟೂ ವೀಲರಲ್ಲೇ ಓಡಾಡ್ತೀವಿ. ಸ್ವಲ್ಪ ಬಿಸಿಲಿದೆ, ಲೈಟ್ ಬಿಸಿಲು, ತುಂಬ ತೀರಾ ಏನು ಬಿಸಿಲಿಲ್ಲ ಅಲ್ವ. ಈಗ ಚಳಿಗಾಲ ಆಗಿರೋದ್ರಿಂದ ಎಷ್ಟೇ ಬಿಸಿಲಿದ್ರು ಚಳಿ ಆಗ್ತಾನೇ ಇರುತ್ತೆ. ಹೊರಟಿದ್ದೀವಿ. ಫುಲ್ಲು ನೋಡಿ ಎಷ್ಟು ಹೈ ಸೆಕ್ಯೂರಿಟಿ, ಎಲ್ಲ ಪೊಲೀಸರು ತುಂಬ ಸೆಕ್ಯೂರಿಟಿ ಇದ್ದಾರೆ. ತುಂಬ ಜನ ಬರ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅನ್ನ ಇವತ್ತು ಪುಣ್ಯ ಸ್ಮರಣೆ ಇರೋದ್ರಿಂದ ಶಿವಕುಮಾರ ಸ್ವಾಮೀಜಿಯವ್ರದ್ದು ತುಂಬ ರಶ್ ಇರುತ್ತೆ. ನಾವು ಬಂಡೆಪಾಳ್ಯದಿಂದ ಬಂದಿರೋದಕ್ಕೆ ಒಳಗಡೆಯಿಂದ ಬಂದಿದ್ದೀವಿ ಮಠಕ್ಕೆ ರೋಡಿಗೆ. ಹಾಗಾಗಿ ಇಲ್ಲಿ ಸ್ವಲ್ಪ ಫ್ರೀಯಾಗಿದೆ. ಇಲ್ಲೂ ಕೂಡ ಗಾಡಿಗಳನ್ನ ಬಿಡ್ತಾ ಇಲ್ಲ. ಅಲ್ಲೇ ಗಾಡಿನ ಬಿಟ್ಟು ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸ್ಟ್ರೈಟ್ ಮಠದ ರೋಡಿಂದ ಬಂದರೆ ತುಂಬ ಕ್ರೌಡ್ ಇರುತ್ತೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ಯಾವ ಥರ ಇದೆ ಮಠ. ವೀಡಿಯೋನ ಮಾಡ್ಕೊತಾ ಇದ್ದೀನಿ. ವೀಡಿಯೋನ ಮಾಡ್ಕೊಂಡು ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನನ್ನ ಹಸ್ಬೆಂಡು ಮಠದನ್ನೆಲ್ಲ ತೋರಿಸ್ತಾ ಇದ್ದಾರೆ. ನಾನು ಇದೇ ಕ್ಲಾಸಲ್ಲಿ ಓದಿದ್ದು, ಆ ಕ್ಲಾಸಲ್ಲಿ ಹೋಗಿದ್ದು, 9th ಕ್ಲಾಸ್ ಇಲ್ಲಿ ಓದಿದೆ. ಪ್ರದೀಪ್ ಅವರು ಇಲ್ಲೇ ಓದಿದ್ದು, ಮಠದಲ್ಲೇ ಓದಿರೋದು ಅವರು ಫ್ರೆಂಡ್ಸ್ ಎಲ್ಲನೂ. ಹಾಗಾಗಿ ಇಲ್ಲಿ 9th, ಇಲ್ಲಿ 8th, ಅದು 10th ಅಂತ ತೋರಿಸ್ತಿದ್ರು. 6 ಕಡೆ ಜಾಗದಲ್ಲಿ ಊಟನ ಹಾಕ್ತಾ ಇದ್ದಾರೆ. ತುಂಬ ಕ್ರೌಡ್ ಇರುತ್ತಲ್ಲ, ಹಾಗಾಗಿ ಅಲ್ಲಲ್ಲೇ ಊಟಗಳನ್ನ ಹಾಕ್ತಾರೆ ಬೇರೆ ಬೇರೆ ಪ್ಲೇಸಲ್ಲಿ. ನಾವು ಒಂದು ಪ್ಲೇಸ್, ನಾವು ನಾರ್ಮಲಾಗಿ ಯಾವಾಗ ಊಟನ ಜನಗಳು ಬಂದು ಊಟ ಮಾಡ್ತಾರಲ್ಲ ಮಠಕ್ಕೆ ಬರೋರೆಲ್ಲ, ಅಲ್ಲಿ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಸ್ಟ್ಯಾಚು ಮಾಡಿದ್ದು ಶಿವಕುಮಾರ ಸ್ವಾಮೀಜಿಯವ್ರದ್ದು, ಸ್ವಾಮಿಯವ್ರದ್ದು. ನಾನು ಬಂದು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಗದ್ಗೆಗೆ ಹೋಗೋಣ ಅಂದರೆ ತುಂಬ ರಶ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಹೋಗೋಕ್ಕೆ ಆಗಲ್ಲ, ಅಲ್ಲಿ ಕಾಲಿಡೋದಕ್ಕೆ ಆಗಲ್ಲ, ಬೇಡ ಅಂತ ಹೇಳ್ತಾಯಿದ್ರು. ನಾವು ನೋಡ್ತಾ ಇದ್ವಿ. ನೋಡಿ ಎಷ್ಟು ಜನ, ನೋಡಿ ಎಷ್ಟು ಕ್ರೌಡ್, ನೋಡಿ ಮಠದ ರೋಡಿ ಯಾವ ಥರ ಇದೆ. ತುಂಬ ಜನ ಬರ್ತಾ ಇದ್ದಾರೆ. ಇನ್ನು ದೇವಸ್ಥಾನ ಹತ್ರ ಹೋಗಿ ಗದ್ಗೆ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ. ಆನೆ ಕೂಡ ಬರ್ತಾಯಿದೆ ನೋಡಿ. ಮನುಷ್ಯರು ಮಕ್ಕಳನ್ನೆಲ್ಲ ಆಗಲ್ಲ. ಪ್ರಸಾದ ತಿನ್ನೋಕ್ಕೆ ಬಂದಿದ್ದೀವಲ್ವ ಅಂದ್ಬಿಟ್ಟು ಡೈರೆಕ್ಟ್ ಇಲ್ಲೇ ಪ್ರಸಾದ ತಿನ್ನೋಣ ಅಂತೇಳಿ ಡೈರೆಕ್ಟ್ ಬಂದಿದ್ವಿ ಇದಕ್ಕೆ. ಒಳಗಡೆ ಹೋಗೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಗೊತ್ತಾ. ಅದಕ್ಕೆ ಇಲ್ಲಿಂದ ಇಲ್ಲೇ ಊಟ ಮಾಡ್ಕೊಂಡು ಪ್ರಸಾದನ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಶಿವಕುಮಾರ ಸ್ವಾಮೀಜಿ ಇಲ್ಲೇ ಕುತ್ಕೊತಾ ಇದ್ದಿದ್ದು ಯಾವಾಗ್ಲೂ ಕೂಡ. ಇಲ್ಲೇ ದಾಸೋಹ ಮಾಡೋದು ಬರೋರಿಗೆಲ್ಲನೂ, ಅತಿಥಿ ದೇವಸ್ಥಾನಕ್ಕೆ ಬರೋರಿಗೆಲ್ಲನೂ ಅಲ್ಲಿಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಎಷ್ಟು ಕ್ರೌಡು, ಎಷ್ಟು ಸೌಂಡ್ ಇರುತ್ತೆ ಗೊತ್ತಾ. ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಮನೀಷ್ಗೆ ಫೀಡಿಂಗ್ ಬಾಟ್ಲ್ ತೊಗೊಬಂದಿದ್ವಿ, ಯಾಕಂದರೆ ನೀರು ಕೇಳ್ತಾನೆ ಅವ್ರು ಹೊರಗಡೆ ಹೋದರೆ. ಹಾಗಾಗಿ ಅವನಿಗೆ ಸ್ವಲ್ಪ ನೋಡಿ ಪಾಯಸ ಮತ್ತು ಅದಕ್ಕೆ ಈ ಥರ ಎಲ್ಲ ಹಾಕಿದ್ದಾರೆ. ಇದು ತುಂಬ ಫೇಮಸ್ಸು. ಮಾಲ್ತಿ ಪುಡಿ ಪಾಯಸದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈ ಮಾಲ್ತಿ ಪುಡಿನೂ ಪಾಯಸದ ಜೊತೆಗೆ ಹಾಕ್ಕೊಂಡು ತಿನ್ನೋದು. ಬರ್ತಡೆಗೆ ಬಂದಾಗ ಪಾಯಸದ ಜೊತೆಗೆ ಇದು ಬೂಂದಿ ಹಾಕ್ಕೊಡೋರು. ಮನುಷ್ಯಗೂ ಕೂಡ ತಿನ್ನಿಸ್ಕೊಂಡು ನಾವು ತಿನ್ವಿ. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ದಿವಸನೂ ಕೂಡ ಇಲ್ಲಿ ಸ್ಟಾಪ್ ಆಗಲ್ಲ. ಅನ್ನೋದು ದಾಸೋಹ ಎಷ್ಟೇ ಜನ ಬಂದರೂ ಕೂಡ ಊಟನ ಹಾಕ್ತಾರೆ. ಇಲ್ಲಿನ ಪದ್ಧತಿ ಆಗಿದೆ. ಊಟ ಮಾಡ್ಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ನೋಡಿ ಈ ಥರ ಕಲ್ಯಾಣಿಲಿ ನೀರು ಇದು ಮಾಡಿದ್ದಾರೆ. ನೀರು ಇಲ್ಲಿ ಬಂದು ಇದು ನೋಡಿ ಯಾವಾಗೂ ದಾಸೋಹ ಎಲ್ಲ ಮಕ್ಕಳಿಗೂ ಕೂಡ, ಮಠದಲ್ಲಿ ಓದೋವಂಥ ಮಕ್ಕಳಿಗೆ ಇಲ್ಲೇ ಊಟ ಹಾಕೋದು. ಈ ಥರ ದೊಡ್ಡ ಚೌಟ್ರಿ ಥರ ಇದೆ ನೋಡಿ, ಅಲ್ಲಿ ಊಟ ಹಾಕೋದು. ಈ 6 ಕಡೆ ಊಟ ಹಾಕ್ತಾಯಿದ್ದಾರೆ. ತುಂಬ ಜನ ಇರೋದ್ರಿಂದ ಎಲ್ಲಿ ಬೇಕಾದರೂ ಊಟ ಮಾಡ್ಬೋದು ಅಂಥೇಳಿ. ಫೈನಲಿ ಬಂದಾಯಿತು, ಹೊರಗಡೆ ಬರ್ತಾಯಿದ್ದೀವಿ. ಇನ್ನೇನು ಮನೆಗೆ ಹೊರಟಿದ್ದೀನಿ. ಇನ್ನೇನು ಮನೆ ಕಡೆ ಹೋಗ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಬಿಸಿಲಲ್ಲಿ ನಾನು ಮನೆ ಕಡೆ ಪ್ರಯಾಣ ಮಾಡ್ತಾಯಿದ್ದೀನಿ. ನಿತಿಮನ ಕರ್ಕೊಂಡು ಬಂದಿಲ್ಲ. ಈ ವಿಡಿಯೋ ಎಲ್ಲ ತೋರಿಸ್ಬಿಟ್ರೆ ಅಷ್ಟೇ ಹತ್ಕೊಂಡು ಆಟ ಮಾಡ್ಬಿಡ್ತಾಳೆ. ನೋಡಿದ್ರೆ ಆಟ ಮಾಡ್ತಾಳೆ ಅಷ್ಟೇ. ಯೂಟ್ಯೂಬೆಲ್ಲ ಓಪನ್ ಮಾಡಿ ಎಲ್ಲೋದ್ರು ಆ ಥರ ಎಲ್ಲ ಚೆಕ್ ಮಾಡೋಕ್ಕೆ ಬರಲ್ಲ. ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ನೋಡಿ ಮನುಷ್ಯ ಕೂತಿದ್ದಾನೆ. ಪಾಯಸ ಅಷ್ಟೇ ಸ್ವಲ್ಪ ತಿಂದಿದ್ದಾನೆ, ಇನ್ನೇನು ತಿಂದಿಲ್ಲ. ನೋಡೋಣ, ಸರಿ ತಿಂದರೆ ತಿನ್ನಿಸ್ತೀನಿ, ಇಲ್ಲಾಂದರೆ ಇಲ್ಲ. ನಾನೇ ಜಸ್ಟ್ ಒಳಗಡೆ ಬಂದಿದ್ದೀನಿ. ಎಷ್ಟು ರಶ್ ಇದ್ರಂದರೆ ಈ ಬಿಸಿಲಲ್ಲಿ 2:30 ಈಗ 3 ಗಂಟೆಗೆ ಬಂದಿದ್ದೀನಿ ಮನೆಗೆ. ನೋಡಿ
3 ಗಂಟೆಗೆ ಆಯಿತು ಬಂದಿತ್ತು, ಚೆನ್ನಾಗಿತ್ತು. ಬಿಸಿಲಿರೋದ್ರಿಂದ ಅಲ್ಲೇನು ಸುತ್ತಾಡೋಕ್ಕಾಗಲ್ಲ. ಸಂಜೆ ಟೈಮ್ ಹೋಗಬೇಕು, ನೋಡೋಣ. ಸಂಜೆನೂ ಊಟ ಇರುತ್ತೆ, ಬಟ್ ಅದೇ ನಾವು ಮಧ್ಯಾಹ್ನನೇ ಈಗ ಊಟ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ, ಸಂಜೆ ಆದರೆ ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ ಅಷ್ಟೇ. ನೋಡಿ ಮನೀಶ್ ನೀರು ಕುಡಿಯೋ ಅಂದರೆ ಎಲ್ಲ ಚೆಲ್ಕೊಂಡು ಹೇಗೆ ಆಟ ಆಡ್ತಾಯಿದ್ದಾನೆ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ, ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ ಆಮೇಲೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲಿತಿಮಾ ಬಂದು ಕರ್ಕೊಂಬಂದಿದ್ದಾರೆ, ಅವಳು ಊಟನ ಮಾಡ್ಕೊತಾ ಇದ್ದಾಳೆ ನೋಡಿ. ಅವಳಿಗೇನು ಗೊತ್ತಿಲ್ಲ, ನಾವು ಹೊರಗಡೆ ಹೋಗಿರೋದು ಗೊತ್ತಿಲ್ಲ, ಬಂದಿರೋದು ಗೊತ್ತಿಲ್ಲ. ನೋಡೋಣ, ಅವಳಿಗೆ ಸ್ವಲ್ಪ ಊಟ ಕೊಟ್ಟು ನಾನೊಂದು ಅವರ್ ರೆಸ್ಟ್ ಮಾಡೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ, ಹಾಗೆ ನೋಡ್ತಾ ಇರಿ ನನ್ನ ವೀಡಿಯೋನ ವಾಚ್. ಚೆನ್ನಾಗಿ 5:30 ಆಗಿದೆ, ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಟ್ಟಿದ್ದೀನಿ. ಫೇಸ್ ಎಲ್ಲ ನೋಡಿ ಎಷ್ಟು ಚಬ್ಬಿ ಥರ ಆಗಿಬಿಟ್ಟಿದೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ನಿಜವಾಗ್ಲೂ ನಾನು ನೈಟ್ ನಿದ್ದೆ ಮಾಡಿಲ್ಲ ಅಂದರೆ ನಾನು ನಿದ್ದೆ ಮಾಡ್ತೀನಿ. ಸ್ವಲ್ಪ ನನಗೂ ರೆಸ್ಟ್ ಬೇಕು. ಮನುಷ್ಯರು ರಾತ್ರಿಯೆಲ್ಲ ಎಬ್ಬರಿಸ್ತಾ ಇದ್ದಾರೆ, ನನಗೆ ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗಲ್ಲ ನೈಟ್ ಪೂರ್ತಿ 8 ಅವರ್ಸ್ ಕಂಪ್ಲೀಟಾಗಿ. ಆವಾಗ ಬಂದು ಈ ಥರ ನೈಟ್ 8 ಅವರ್ಸ್ ನಿದ್ದೆ ಆಗಿಲ್ಲ ಅಂದರೆ ನಾನು ಮಲ್ಕೊಂಬಿಡ್ತೀನಿ ಮಧ್ಯಾಹ್ನ ಎಲ್ಲ ಸಮಯ ತೊಗೊಂಡು. ಇಲ್ಲ ನಾನು ನೈಟ್ 8 ಅವರ್ ಮಲ್ಕೊಂಡ್ರೆ ನಾನು ಯಾವುದೇ ಕ್ಷಣಕ್ಕೂ ಡೇಲಿ ಮಲ್ಗೋಕ್ಕೆ ಹೋಗಲ್ಲ. ಯೂಟ್ಯೂಬ್ ಕೆಲಸನ ಮಾಡ್ಕೊತೀನಿ. ಯೂಟ್ಯೂಬಲ್ಲಿ ಏನಾದಿದ್ರೆ ಮನೆ ಕೆಲಸ, ಮಕ್ಕಳು, ಯೂಟ್ಯೂಬ್ ಕೆಲಸ ಎಲ್ಲ ಮಾಡ್ಕೊತೀನಿ. ಈಗ ಸಂಜೆ ಆಗಿದೆ, ಬೆಳಿಗ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಬಂದು ನಾರ್ಮಲಾಗಿ ಮಟ್ಟಕ್ಕೆ ಹೋಗಿ ಊಟ ಮಾಡ್ಕೊಂಬಂದಿದ್ದೀವಿ. ಮತ್ತು ಇವಾಗ ಈವ್ನಿಂಗು ಕಸ ಎಲ್ಲ ಗುಡಿಸ್ಬೇಕು, ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಎಲ್ಲ ನನಗೋಸ್ಕರ ಕಾಯ್ತಾಯಿದೆ. ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಹಾಲ್ಗೆ ಇಕ್ಕಿದ್ದೀನಿ, ನೀರು ಕಾಯಿಸ್ತಾಯಿದ್ದೀನಿ. ಈಗ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿದು ಪಾತ್ರೆ ಫೇಸ್ ವಾಶ್ ಮಾಡಿಕೊಂಡು ಕಸ ಗುಡಿಸಿ ಬಾಗಿಲಿಗೆ ಆಚೆಗಡೆ ಬಾಗಿಲೆಲ್ಲ ಕಸ ಗುಡಿಸಿ ಎಲ್ಲ ಕೆಲಸ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಮನೀಶು ನಾನು ಏನೇ ಮಾತಾಡಿದ್ರು ಫೋನಲ್ಲಿ ಅವನು ರೆಸ್ಪಾನ್ಸ್ ಮಾಡೋಕ್ಕೆ ಬರ್ತಾನೆ. ನಮ್ಮಮ್ಮ ವೀಡಿಯೋ ಮಾಡ್ತಾಳೆ, ನನ್ನ ತೋರಿಸ್ತಾಳೆ ಅಂತೆಲ್ಲ ಗೊತ್ತಾಗಿದೆ. ಅವನು ಕೂಡ ನನ್ನ ಜೊತೆ ನಿದ್ದೆ ಮಾಡಿ ಎದ್ದಿದ್ದಾನೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ವಿ ಇಬ್ಬರು ಕೂಡ. ಹೊರಗಡೆ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗಿ ಮಟ್ಟದಲ್ಲಿ ಊಟ ಮಾಡ್ಕೊಂಬಂದು ಚೆನ್ನಾಗಿ ನಿದ್ದೆ ಮಾಡಿದವರು 2 ಅವರ್ಸ್ ನಿದ್ದೆ ಮಾಡಿ ಎದ್ದಿದ್ದೀವಿ. ಹೆಂಗೆ ಮಾಡ್ತಾರೆ ನೋಡಿ. ನನ್ನ ಮಗನಿಗೆ ಸ್ವಲ್ಪ ಮೇಲ್ಗಣ್ಣಿದೆ. ತುಂಬ ಜನ ಕೇಳ್ತಾರೆ, ನಿನ್ಗೆ ಅದೃಷ್ಟ ಬರುತ್ತೆ ನಿನ್ನ ಮಗನಿಂದ ಅಂತ. ಏನು ಅದೃಷ್ಟನೋ ಗೊತ್ತಿಲ್ಲ. ಮಗು ದೊಡ್ಡದಾದಮೇಲೆ ಎಂಥ ಕಣ್ಣು ಕೂಡ ಸರಿ ಮಾಡ್ಬೋದು. ನಾವು ಆಲ್ರೆಡಿ ವಿಚಾರಿಸಿದ್ದೀವಿ, ಈ ಥರ ಕಣ್ಣಿಗೆಲ್ಲ ಇದೆಯಲ್ಲ ನಮ್ಮ ಪಾಪು ಏನು ಮಾಡೋದು ಅಂತ. ಅವ್ರು ಹೇಳಿದರು ಪಾಪು ದೊಡ್ಡವನಾದಮೇಲೆ ಕಣ್ಣೆಲ್ಲ ಸರಿ ಮಾಡ್ಬೋದು, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದರು ಡಾಕ್ಟರು. ಅಷ್ಟೇ, ಅದೇನೋ ಆ ಥರ ಬಂದಿದ್ದಾನೆ ಅವನಿಗೆ. ಕಣ್ಣು ಸ್ವಲ್ಪ ಮೇಲ್ಗಣ್ಣು ಥರ ಇದೆ ಅಷ್ಟೇ. ಈಗ ನನ್ನ ಹಸ್ಬೆಂಡು ಹೊರಗಡೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ, ಕಾರೆಲ್ಲ ಒರೆಸ್ಕೊತಾ ಇದ್ದಾರೆ. ಇದು ನಮ್ಮ ಕಾರೇ ಒರೆಸ್ಕೊತಾ ಇದ್ದಾರೆ, ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಹೊರಗಡೆ ಹೋದೆ, ಕಾಫಿ ಪುಡಿ ಖಾಲಿಯಾಗಿದೆ ಅಂಥೇಳಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಮಾತಾಡಿಸ್ತಿದ್ದೀನಿ. ಪ್ರದೀಪ್ ಅವರು ಕಾರೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಫುಲ್ಲು ಗಲೀಜಾಗ್ಬಿಟ್ಟಿತ್ತು, ಹಾಗಾಗಿ ಅವ್ರು ಕ್ಲೀನ್ ಮಾಡ್ತಾರೆ. ವೀಕ್ಲಿ ಒಂದು ಸರಿ ಕ್ಲೀನ್ ಮಾಡ್ತಾ ಇರ್ತಾರೆ. ಇಲ್ಲ ನಾವು ಅಲ್ಲಿ ನಾನು ಮನೀಶ್ ಹಾಗೆ ಹೊರಗಡೆ ಬಂದ್ವಿ ನೋಡಿ. ಇವಾಗ ಅಂಗಡಿ ನೋಡ್ಬಿಟ್ಟು ಹೆಂಗೆ ಕಿರ್ಚಾಡ್ತಾನೆ, ಅಂಗಡಿಗೆ ಹೋಗೋಣ ಅಂಥೇಳಿ. ಹಂಗೆ ನೋಡಿ ಮನೀಶ್ ರಿಯಾಕ್ಷನ್. ಏನಾಯಿತು? ಅಂಗಡಿಗೆ ಹೋಗ್ಬೇಕು. ಅಂಗಡಿ ನೋಡ್ಬಿಟ್ರೆ ತಲೆ ಚಿಚ್ಕೊಳ್ಳೋದಾ? ಇಲ್ಲ ಏನು ಕೊಡ್ಸಲ್ಲ. ಬಾ ಹೋಗೋಣ. ಬೇಡ ಬಾ, ಅಂಗಡಿ ಹೋಗೋಣ ಬಾ. ಏನು ಬೇಕು ನೀನು? ಬೇಡ ಬಾ. ದೇವ್ರಿ ನೋಡಿ, ಅಂಗಡಿ ಹತ್ರ ನಿಂತ್ಬಿಟ್ಟು ಏನೇನು ನಾಟಕ ಆಡ್ತಾನೆ. ಎಂದು ನನ್ನೇ ಗದರಿಸ್ತಾ ಇದ್ದಾನೆ, ಏನು ಕೊಡಿಸು ಅಂತ. ಏನು ಕೊಡಿಸಲ್ಲ ನಾನು, ಜಾಸ್ತಿ ಬಿಸ್ಕೆಟ್ಸ್ ಎಲ್ಲ ತಿನ್ನಿಸಲ್ಲ. ಒಂದೊಂದು ಪೀಸ್ ಕೊಡೋದೇ ಹೆಚ್ಚು. ಇಲ್ಲಿ ಕರ್ಕೊಂಡು ಬಂದು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಡೈಲಿ ಅವ್ರ ಕರ್ಕೊಂಬರ್ತಾ ಇರ್ತೀನಿ. ಹಾಲಿಗೆ ಕಾಫಿ ಪುಡಿ ಏನು ಖಾಲಿ ಆಯಿತು ಚಿಕ್ಕ ಅಂಗಡಿಲೇ ತಗೊಳ್ಳೋ ಅಂಥದ್ದು. ಇನ್ನೇನು ತಗೊಂಡು ಮನೆಗೆ ಬಂದಿದ್ದಾಯಿತು. ಒಂದೇ ಒಂದು ಚಿಕ್ಕ ಹಾಲು ಕವ ತಿನ್ನಿಸ್ತೀನಿ. ಇದು ಏನೋ ಗೊತ್ತಿಲ್ಲ, ಓಕೆ ಇದು ತಿಂದರೆ ಏನೂ ಆಗಲ್ಲ ಅಂಥೇಳಿ ತಿನ್ನಿಸ್ತೀನಿ. ನಾವು ಎಲ್ಲನೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ಕೆಲವೊಂದನ್ನು ತಿನ್ನಿಸ್ಬೇಕಾಗುತ್ತೆ, ಎಲ್ಲನೂ ಟೇಸ್ಟ್ ಗೊತ್ತಾಗಬೇಕಲ್ವಾ. ಹಾಗಾಗಿ ಈಗೇನಿಲ್ಲ, ಸಂಜೆ ಆಯಿತು, ನೆಕ್ಸ್ಟು ಕಾಫಿ ಕುಡಿಯೋಣ ಅಂಥೇಳಿ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ನಾನು ಮನೀಶ್ ಇಬ್ಬರೇ. ಲಿತಿಮ್ಮ ಮಲ್ಕೊಂಡು ಬಿಟ್ಟಿದ್ದಾಳೆ, ನಾವು ಎದ್ದರೂ ಅವಳು ಎದ್ದಿಲ್ಲ. ಇನ್ನೂ ಅವಳು ಜಾಸ್ತಿ ಮಲಗಿಬಿಟ್ರಂತೂ ಮಲ್ಕೊಂಡೇ ಬಿಡ್ತಾಳೆ, ಎದ್ದರೆ ನಿಜ ಮಲಗೋದೇ ಇಲ್ಲ. ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಇದೆ, ಹಾಗಾಗಿ ಡ್ಯಾನ್ಸ್ ಆಡಿ ಸುಸ್ತಾಗಿ ಮಲ್ಕೊಂಡು ಬಿಡ್ತಾಳೆ. ಅವಳಿಗೂ ಸುಸ್ತಾಗ್ಬಿಡುತ್ತೆ, ರಿಯಲ್ಸಲ್ಲಿ ಅದು ಇದು ಇಟ್ಟಿದ್ದಾರೆ. ಅವಳು ಕೂಡ ಡ್ಯಾನ್ಸ್ಗೆ ಸೇರ್ಕೊಂಡಿದ್ದಾಳೆ. ಹಾಗಾಗಿ ನೆಕ್ಸ್ಟು ಮಾಡಿ ಮೇಲೆ ಹೋಗಿ ಬಟ್ಟೆಗಳನ್ನ ತೆಕ್ಕೊಂಡು ಬರ್ತಾಯಿದ್ದೀನಿ.
ಜಾಸ್ತಿ ಟೆನ್ಷನ್ ತೊಗೊಳ್ದೆ ಕಾಮ ಕೆಲಸ ಮಾಡಿ. ನನಗೂ ಕೂಡ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ. ಎಷ್ಟಿದ್ರೂ ಮನೇಲಿ ಮಕ್ಕಳಿರೋ ಮನೇಲಿ ಮಕ್ಕಳನ್ನ ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು. ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ಕಾಮನ್ ಕೂಲಾಗಿ ನಿಧಾನಕ್ಕೆ ಕೆಲಸ ಮಾಡಿ ಟೆನ್ಷನ್ ತೊಗೊಂಡು ಕೆಲಸ ಮಾಡಬಾರ್ದು ಅನ್ನೋದು ಅಷ್ಟೇ. ನನಗೆ ಬೆಳಿಗ್ಗೆ ಕೆಲಸ ಇರುತ್ತೆ, ಮಧ್ಯಾಹ್ನ ಆಫ್ಟರ್ನೂನ್ ಕೆಲಸ ಇರಲ್ಲ, ತಿರ್ಗಾ ಈವ್ನಿಂಗ್ ಕೆಲಸ ಇರುತ್ತೆ. ಇದನ್ನು ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ. ರೆಸ್ಟ್ ಕೂಡ ಮಾಡ್ತೀನಿ, ಕಂಪಲ್ಸರಿ ರೆಸ್ಟ್ ಮಾಡಲೇಬೇಕು. ನಮಗೂ ಕೂಡ ಸುಸ್ತಾಗುತ್ತಲ್ವ. ಅದು ನೋಡಿ ಮಠದ ಬೆಟ್ಟದಲ್ಲಿ ಹೋಗಿ ದೀಪ ಹಚ್ಚಿದ್ದಾರೆ, ವಾಶ್ ಮಾಡಿ ಅಡುಗೆ ಏನು ಬಟ್ಟೆಗಳನ್ನೆಲ್ಲ ತೊಗೊಂಡು ಕೆಳಗಡೆ ಇಳಿತಾ ಇದ್ದೀನಿ. ತುಂಬ ಜನ ವ್ಲಾಗ್ನೆಲ್ಲ ಇಷ್ಟಪಡ್ತೀರಾ, ವ್ಲಾಗ್ನ ಶೇರ್ ಮಾಡಿ ಅಂತೀರಾ. ನನ್ನ ಯೂಟ್ಯೂಬ್ ಪರ್ಪಸ್ ಅಂದರೆ ನನ್ನ ಜರ್ನಿ ಎಲ್ಲ ಇರಬೇಕು ಅಂತೇಳಿ ನಾನು ವ್ಲಾಗ್ಗಳನ್ನ ಶೇರ್ ಮಾಡ್ಕೊತೀನಿ. ನಾವು ಜಾಸ್ತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಮೇಲೆ ನಾನು ಡಿಪೆಂಡ್ ಆಗಿ ಕೆಲಸಗಳನ್ನ ಮಾಡ್ಕೊತೀನಿ. ಇನ್ನು ಸಂಜೆ ಎಲ್ಲ ಕಸನ ಗುಡಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಬೆಳಿಗ್ಗೆ ಸಂಜೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕೋದು ನನ್ನ ಅಭ್ಯಾಸ. ಬೆಳಿಗ್ಗೆ ಮತ್ತು ಇಲ್ಲಾಂದರೆ ಸಂಜೆ ಅಷ್ಟರಲ್ಲಿ ದೀಪ ಹಚ್ಕೊತೀನಿ ಮನೇಲಿ. ಮನೀಷ್ನೋ ಲಿತಿಕ್ಷನೋ ಒಂದು ಹತ್ರ ಕೂರಿಸಿ ಕಸನ ಗುಡಿಸ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಸ್ವಲ್ಪ ಬಿದ್ದಿರುತ್ತೆ, 2 ಟೈಮ್ ಪಾತ್ರೆಗಳನ್ನ ವಾಶ್ ಮಾಡ್ಕೊತೀನಿ, ಬೆಳಗ್ಗೆ ಮತ್ತು ಸಂಜೆ. ಯಾವಾಗ ಅಡುಗೆ ಮನೇಲಿ ಅಡುಗೆ ಮಾಡ್ತಿರ್ತೀನೋ ಅವಾಗೆಲ್ಲ ಪಾತ್ರೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ತುಂಬ ಪಾತ್ರೆ ವಾಶ್ ಮಾಡುವಾಗ ನನ್ನ ಮಗ ಕೈ ಬಿಡಲ್ಲ. ಹಾಗಾಗಿ ಈ ಮಕ್ಕಳಿರೋ ಅಂಥವ್ರು ಯಾವ ರೀತಿ ಕೆಲಸ ಮಾಡ್ಕೋಬೇಕಂದ್ರೆ, ಬೇಗ ಕೆಲಸ ಮಾಡ್ಕೊಳ್ಳಿ. ಪಾಪು ಮಲಗಿರೋಂಥ ಸಮಯದಲ್ಲಿ ಮಾಡ್ಕೊಳ್ಳಿ. ಕೆಲವೊಂದು ಸರಿ ನಿಮಗೂ ಕೂಡ ಆಗದೇ ಇರೋವಂಥ ಸಮಯದಲ್ಲಿ ರೆಸ್ಟ್ ಮಾಡಿಬಿಡಿ. ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನಿಮಗೆಲ್ಲನೂ ಫ್ರೀ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಪಾತ್ರೆನೂ ವಾಶ್ ಮಾಡೋಣ ಅಂತೇಳಿ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ವ್ಲಾಗಲ್ಲಿ ಒಂದು ಮೋಟಿವೇಶ್ನಲ್ ಇಲ್ಲ ಅಂದರೆ ಏನಾಗುತ್ತೆ, ಕೆಲಸ ಮಾಡಿ ಬೇಜಾರಾಗ್ಬಿಡುತ್ತಲ್ಲ ಕೆಲವೊಂದು ಸರಿ. ನನಗೂ ಅಷ್ಟೇ ಡೈಲಿ ಇದೇ ರೂಟೀನು, ಪಾತ್ರೆ ತೊಳಿ, ಕಸ ಗುಡಿಸು, ಮಕ್ಕಳು ನೋಡ್ಕೊ. ಕೆಲವೊಂದು ಸರಿ ನನಗೂ ಕೂಡ ಬೇಜಾರಾಗ್ಬಿಡುತ್ತೆ. ನಾವು ಅವಾಗ ಏನು ಮಾಡಬೇಕು ಗೊತ್ತಾ, ಹೊರಗಡೆ ಹೋಗಿ ನಿಮಗೋಸ್ಕರ ನೀವು ಟೈಮ್ ಕೊಡಿ. ನಾನು ಕೂಡ ಕೆಲವೊಂದು ಸರಿ ನನಗೂ ಕೂಡ ಬೇಜಾರಾಗ್ಬಿಡುತ್ತೆ, ಮನೆಯೇ ಕೆಲಸನ, ಬರೀ ಮಕ್ಳ ಕೆಲಸನ ಅಂತ ಟೆನ್ಷನ್ ತೊಗೊಂಬಿಡ್ತಾಯಿದೆ. ಫಸ್ಟು ಬೇಬಿ ನಮ್ಮ ಲಿತಿಮ ಇದ್ದಾಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊತಾ ಇದೆ. ಬಟ್ ಆದರೆ ಇವಾಗ ಅಷ್ಟು ಟೆನ್ಷನ್ ತೊಗೊಳ್ಳಲ್ಲ. ಮಕ್ಳ ವಿಚಾರ, ಮನೆ ಕೆಲಸ ವಿಚಾರ ಎಲ್ಲ ಒಂದು ಸ್ವಲ್ಪ ಆದಷ್ಟು ಕಾಮಾಗಿ ಕೆಲಸ ಮಾಡ್ಕೊತೀನಿ. ಕಾಮಾಗಿ ಮಾಡಿದ್ರೆ ನಾವು ಎಷ್ಟು ಕೆಲಸನಾದರೂ ಮಾಡ್ಕೊಬೋದು. ಟೆನ್ಷನ್ ತೊಗೊಂಡು ನಾವು ಮಾಡ್ತೀವಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ನಿಮಗೋಸ್ಕರ ನೀವು ಕೆಲವೊಂದು ಸರಿ ಹೋಗಿ ಹೋಟೆಲಲ್ಲಿ ಊಟ ಮಾಡಿ, ನಿಮ್ಮ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಬೇಜಾರಾಗ್ಬಿಟ್ಟಿದೆ, ಮನೆ ಕೆಲಸನೇ ಮಾಡಿ ಅಂತ ಅಂದಾಗ ಹೊರಗಡೆ ಓಡಾಡಿ, ದೇವಸ್ಥಾನಗಳಿಗೆ ಹೋಗಿ, ಒಳ್ಳೊಳ್ಳೆ ಪಾರ್ಕ್ಗಳ ಕಡೆ ಸುತ್ತಾಡಿ. ನಿಮ್ಗೆ ಮನೇಲಿ ಅಡುಗೆ ಮಾಡಿ ಬೇಜಾರಾಯಿತು ಅಂದರೆ ಹೋಗಿ ಹೋಟೆಲಲ್ಲಿ ಒಂದೊಂದು ಸಾರಿ ಡಿನ್ನರ್ ಮಾಡಿ. ನಿಮಗೋಸ್ಕರ ನೀವು ಟೈಮ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಮಕ್ಕಳಿರೋರು ಬೆಳಿಗ್ಗೆನೇ ಅಡುಗೆನ ಅಂದರೆ ಸಾಂಬಾರನ್ನ ಮಾಡಿಕೊಂಡು, ಸಾಂಬಾರು ತಿಂಡಿನ ಮಾಡ್ಕೊಬಿಟ್ರೆ ಮಕ್ಕಳನ್ನ ನೋಡಿಕೊಂಡು ಸಣ್ಣ ಪುಟ್ಟ ಮನೇಲಿ ಮಾಮೂಲಿ ಪಾತ್ರೆ ವಾಶ್ ಮಾಡೋದು, ಬಟ್ಟೆ ಒಗೆಯೋದು, ಕಸ ಗುಡಿಸೋದು ಇದೆಲ್ಲ ಸಂಜೆವರೆಗೂ ನೀವು ಮಾಡ್ಕೋಬೋದು. ಟೆನ್ಷನ್ ತೊಗೋಬೇಡಿ. ಮಕ್ಕಳು ಸ್ವಲ್ಪ ಬೆಳೀತಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಾನು ಕೂಡ ನಾನು ಯಾರದೇ ಸಪೋರ್ಟ್ ಇಲ್ಲದೆ 2 ಮಕ್ಕಳನ್ನ ಸಾಕಿರೋಂಥದ್ದು. ನನಗೆ ದೊಡ್ಡವ್ರ ಸಹಾಯ ಯಾವುದೂ ಇಲ್ಲ, ನೀವು ನೋಡ್ಬೋದಲ್ವ. 5 ತಿಂಗಳು ಅಷ್ಟೇ ನಾನು 2 ಮಕ್ಕಳಿಗೆ ಬಾಣಂತನ ಮುಗಿಸ್ಕೊಂಡಿದ್ದು. ಇವಾಗ ನನ್ನ ಮಗನೂ ಕೂಡ ನಿಮ್ಗೆ ಗೊತ್ತಿದೆ, ಅವನಿಗೆ ತುಂಬ ಹೆಲ್ತ್ ಇಶ್ಯೂ ಇತ್ತು. ಅವನು ಕೂಡ ಇಷ್ಟರ ಮಟ್ಟಿಗೆ ಸಾಕ್ಕೊಂಡು ಬೆಳೆಸ್ಕೊಂಡು ಎಲ್ಲನೂ ಮಾಡ್ಕೊಂಡಿದ್ದೀನಿ ಅಂದರೆ ಅದೆಲ್ಲ ಅಷ್ಟು ಸುಲಭ ಅಲ್ವಾ. ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಕೇರ್ ಮಾಡಿ ನೀವು. ನಾನು ಹೋಮ್ ಮೇಡ್ ಪೌಡರ್ನ ಹಾಕಿ ಫೇಸ್ ವಾಶ್ನ ಮಾಡಿಕೊಂಡೆ. ಎಲ್ಲ ಕೆಲಸ ಮಾಡಿ ಫೇಸ್ ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ, ಫೇಸ್ ಮೇಲಿರೋ ಧೂಳೆಲ್ಲ ಹೋಗುತ್ತೆ ಅಂತೇಳಿ ಅಷ್ಟೇ. ನಾನು ಎಲ್ಲ ಕೆಲಸ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಫೇಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನನ್ನ ಫೇಸ್ ಅನಿಸುತ್ತೆ ಒಂದೊಂದು ಸಾರಿ ನನಗೇನೆ. ಯಾವುದೇ ಪಿಂಪಲ್ ಇಲ್ಲ, ಪಿಗ್ಮೆಂಟೇಷನ್ ಇಲ್ಲ, ಮಾರ್ಕ್ಸ್ ಇಲ್ಲ, ಓಪನ್ ಪೋರ್ಸ್ ಇಲ್ಲ. ನೋಡಿ, ನಿವ್ಯಾ ಮಾಯ್ಶ್ಚರೈಸಿಂಗ್ ಹಚ್ಚಿ ಜಸ್ಟ್ ಒಂದು ಲಿಪ್ ಬಾಮ್ ಹಚ್ಚಿ ಒಂದು ಬಿಂದಿನ ಇಟ್ಕೊತೀನಿ. ಟಂಟಣ ಅಂತ ರೆಡಿಯಾಗಿಬಿಡ್ತೀನಿ ಮನೇಲಿದ್ದರೆ. ವೀಡಿಯೋಸ್ಗಾದರೆ ಸ್ವಲ್ಪ ಲಿಪ್ಸ್ಟಿಕ್ಕು, ಕಾಜಲ್ ಇವೆಲ್ಲನೂ ಹಚ್ಕೊತೀನಿ ಮನೇಲಿ. ನಾರ್ಮಲಾಗಿ ನನ್ನ ಫೇಸ್ಗೆ ಏನೂ ಹಾಕಲ್ಲ. ನಿವ್ಯಾ ಮಾಯ್ಶ್ಚರೈಸಿಂಗ್ ಮಾಡ್ತೀನಿ, ಲಿಪ್ ಬಾಮ್ ಹಾಕ್ತೀನಿ, ಅದನ್ನು ಹಚ್ಚಿ ಒಂದು ಬಿಂದಿನ ಇಟ್ಕೊತೀನಿ, ಡಾಝಿಲರ್. ಅಷ್ಟೇ ಸಿಂಪಲಾಗಿರ್ತೀನಿ ಮನೆ ಒಳಗಡೆ. ಈಗ ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ದಂಥ ಕಡಲೆ ಬೀಜ, ಗೆಣಸು ಮಿಕ್ಕಿತ್ತು, ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ. ಅದನ್ನು ಬೇಯಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಕಿಚಡಿ ರೈಸು. ನಾವು ನೈಟ್ ಬಂದು ಜೀನಿ ಸ್ಲಿಮ್ನ ತೊಗೊತೀವಿ ಹಸ್ಬೆಂಡ್ ಆ್ಯಂಡ್ ವೈಫು. ಮಾರ್ನಿಂಗ್ ದೋಸೆ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ, ಹಾಲು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಮನೀಶ್ ಯಾವಾಗೂ ಬಾಟ್ಲಲ್ಲಿ ನೀರು ಹಾಲು ಹಾಕ್ಕೊಟ್ರೆ ಕುಡಿತಾ ಇರ್ತಾನೆ. ಮಕ್ಳಿಗೆ ಜಾಸ್ತಿ ನೀರು ಕುಡಿಸ್ಬೇಕು. ನಾವು ಕುಡ್ಸೋಕೆ ಹೋದರೆ ಅಷ್ಟು ನೀರು ಕುಡಿಯೋಲ್ಲ, ಬಾಟಲಲ್ಲಿ ಹಾಕ್ಕೊಟ್ರೆ ಕ್ಲೀನಾಗಿ ನೀರು ಕುಡಿತಾರೆ. ಗೆಣಸು ಮತ್ತು ಕಡಲೆಕಾಯಿ ಬೇಯಿಸಿದ್ನಲ್ಲ, ಅದನ್ನು ಮನೀಶ್ಗೂ ಲಿತಿಮಗೂ ಕೊಟ್ಕೊಂಡು ತಿಂತಾಯಿದ್ದೀವಿ ಟಿ ವಿ ನೋಡಿಕೊಂಡು.
ಪುಷ್ಪ ಫಿಲಮ್ ಹಾಕಿದ್ರು. ಅದನ್ನ ಹಂಗೆ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಕಡಲೆಕಾಯಿ ಗೆಣಸನ್ನ ತಿಂದ್ಕೊಂಡು ಮಕ್ಳಿಗೋಸ್ಕರ ಸ್ವಲ್ಪ ಕಿಚಡಿ ಮಾಡಿಕೊಂಡೆ. ನೈಟ್ ಟೈಮು ಯಾವಾಗೂ ಇದೇ ಕಿಚಡಿ ಮಾಡ್ತೀನಿ ಅಂತ ಅಂದ್ಕೋಬೇಡಿ, ಪಾಲಕ್ ಕಿಚಡಿನೂ ಮಾಡ್ತೀನಿ ಮತ್ತು ಇದು ಈ ಥರ ಎಲ್ಲ ತರಕಾರಿ ಹಾಕಿ ಕಿಚಡಿನ ಮಾಡಿಕೊಡ್ತೀನಿ. ಮೊಸರು ಅನ್ನನೂ ತಿನ್ನಿಸ್ತೀನಿ ಮಕ್ಕಳಿಗೆ. ಈ ಥರ ರೈಸಲ್ಲಿ ಐಟಮ್ನ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಖಾರಕ್ಕೆ ಬಂದು ನಾನು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸನ್ನ ಹಾಕ್ಕೊತೀನಿ. ಈ ಥರ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಅವ್ರಿಗೆ ತುಂಬ ನ್ಯೂಟ್ರಿಷನ್ ಸಿಗುತ್ತೆ. ಬರೀ ಅನ್ನ ತಿನ್ನಿಸೋದ್ರಿಂದ ಅವರು ಖಾರ ಸಾಂಬಾರು ನಾವು ಮಾಡಿರೋಂಥ ಸಾಂಬಾರಲ್ಲಿ ತಿನ್ಸೋಕೆ ಹೋದರೆ ಅವ್ರು ತಿನ್ನಲ್ಲ. ಈ ರೀತಿ ಎಲ್ಲ ತರಕಾರಿಗಳೆಲ್ಲ ಹಾಕಿ ಸ್ವಲ್ಪ ಹೆಸರು ಬೇಳೆಲಿ ಕಿಚಡಿ ಮಾಡಿ ತಿನ್ನಿಸಿ. ನಾನು ಜಾಸ್ತಿ ನೈಟ್ ಹೊತ್ತು ಈ ಥರ ಕಿಚಡಿ ಮಾಡಿ ತಿನ್ನಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲೇ ಮಾಡೋದ್ರಿಂದ. ಹೆಸರು ಬೇಳೆ ಅನ್ನನ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪನ್ನ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತೆಳ್ಳಗೆ ಬೇಕಾದ್ರೆ ತೆಳ್ಳಿಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮನೀಶು ಎಲ್ಲ ತಿಂತಾರೆ. ನಮಗೆ ಜೀನಿ ಸ್ಲಿಮ್ನ ಕುಡಿತೀವಿ. ಅದನ್ನು ಮಾಡಲಿಕ್ಕೆ ಒಂದು 4 ವಿಜಿಲ್ ಇಕ್ಕಿದ್ದೀನಿ ಅಷ್ಟೇ. ಅಷ್ಟರಲ್ಲಿ ರೆಡಿಯಾಗಿ ಹೋಗುತ್ತೆ ಕಿಚಡಿ. ಉಪ್ಪು ಮೆಣಸು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾರೆ ಲಿತಿಮೋ, ಇದು ಬೇಕೇ ಬೇಕು ಅಂತ ತುಂಬ ದಿವಸದಿಂದ ಕೇಳ್ತಾಯಿದ್ಲು. ಹಾಗಾಗಿ ಇವಾಗ ಹೋಗಿದ್ನಲ್ಲ ಮಟ್ಟಕ್ಕೆ ಅಲ್ಲೇ ತೊಗೊಂಡು ಬಂದೆ. ಅದನ್ನು ಹಾಕಿ ಅಮ್ಮನೂ ಅಕ್ಕನೂ ಆಟಾಡ್ತಾಯಿದ್ರು. ಮೀಶೋದಲ್ಲಿ ಪಾರ್ಸಲ್ ಬಂತು ಮಧ್ಯಾಹ್ನ. ಬ್ಯಾಂಗಲ್ನ ಬುಕ್ ಮಾಡಿದ್ದೆ, ಹೇಗೆ ಬಂದಿದೆಯೋ ಏನೋ ನೋಡೋಣ ಅಂತೇಳಿ. ತುಂಬ ಚೆನ್ನಾಗಿದೆ ಗ್ಲಾಸ್ ಥ್ರೆಡ್ ಬ್ಯಾಂಗಲ್ ಇದು, ತುಂಬಾ ಚೆನ್ನಾಗಿ ಬಂದಿತ್ತು. ತೆಗ್ದು ನೋಡೋಣ ಅಂಥೇಳಿ ನಾವು ಈ ರೀತಿ ಫುಲ್ಲು ಈ ಥರ ಫುಲ್ಲು ಕಲರ್ಸ್ ಎಲ್ಲನೂ ತರಿಸ್ಕೊಂಬಿಟ್ರೆ ನಮ್ಗೆ ಯಾವ ಸೀರೆ ಬೇಕೋ ಆ ಸೀರೆಗಳಿರುತ್ತೆ ನಮ್ಮ ಹತ್ರ ಕಲರ್ಸು. ಅದಕ್ಕೆ ಮಿಕ್ಸ್ ಮ್ಯಾಚ್ ಆಗಿ ನಾವು ಇದನ್ನು ಹಾಕ್ಕೋಬೋದು. ಹೇಗೆ ಬರುತ್ತೋ ಏನೋ ಬುಕ್ ಮಾಡಿ ನೋಡೋಣ ಅಂತೇಳಿ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಅಂಗಡೀಲಿ ಒಂದು 12 ಬ್ಯಾಂಗಲ್ 1 ಡಜನ್ ಬ್ಯಾಂಗಲ್ ತೊಗೊತೀವಂದ್ರೇ ಈ ಥರ ಬ್ಯಾಂಗಲ್ ಬಂದು 70 to 80 ರುಪೀಸ್ ಆಗುತ್ತೆ. ಜಸ್ಟು 242 ರುಪೀಸ್ಗೆ ಇಷ್ಟು ಕಲರಲ್ಲಿ ಬ್ಯಾಂಗಲ್ಸ್ನ ತರಿಸ್ಕೊಂಡಿದ್ದೀನಿ. ಫಸ್ಟು ಕೂಡ ಇದೇ ರೀತಿ ತರಿಸ್ಕೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಈ ಸರಿನೂ ಕೂಡ ಬೇರೆ ಇದರಲ್ಲಿ ಚೆನ್ನಾಗಿ ತರಿಸ್ಕೊಂಡೆ, ಬೇರೆ ಥರ ಡಿಸೈನಲ್ಲಿ. ನಾವು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ನಾವು ಎಷ್ಟು ಸೀರೆಗಳಿರುತ್ತೋ ಆ ಸೀರೆಗಳಿಗೆ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಹೆಣ್ಮಕ್ಳು ಅದೇ ರೀತಿಯಲ್ಲ, ನಾವು ಸೀರೆ ಯಾವುದಿರುತ್ತೆ ಅದೇ ಸೀರೆಗೆ ಮ್ಯಾಚಿಂಗಾಗಿ ಬಳೆನ ತೊಗೊಳೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ. ಹಾಗಾಗಿ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ನಾನು ಇದನ್ನು ಮಿಕ್ಸ್ ಮ್ಯಾಚ್ ಆಗಿ ಹಾಕ್ಕೊತೀನಿ. ನನಗೆ ಯಾವ ಸೀರೆ ಇದೆ, ಕಾಂಟ್ರಾಸ್ಟಲ್ಲಿ ಯಾವ ಸೀರೆ ಇದೆ ಅದಕ್ಕೆ ತಕ್ಕನಂಗೆ ನಾನು ಮ್ಯಾಚ್ ಮಾಡಿ ಹಾಕ್ಕೊತೀನಿ. 242 ರುಪೀಸ್ಗೆ ಇಷ್ಟು ಕ್ವಾಲಿಟಿ ಬ್ಯಾಂಗಲ್ ಬಂದಿದೆ. ಜಾಸ್ತಿ ಮೀಶೋದಲ್ಲಿ ತುಂಬ ಕಮ್ಮಿ ಬೆಲೆಯಲ್ಲಿ ನಮಗೇನು ಬೇಕೋ ಅವು ಎಲ್ಲ ವಸ್ತುಗಳು ಸಿಗುತ್ತೆ ಅಂತ ಹೇಳ್ಬೋದು ಅಲ್ವಾ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನು ಹಾಕಿ ಕೂಡ ನೋಡ್ಕೊತಾ ಇದ್ದೀನಿ. ಸ್ವಲ್ಪ ಲೂಸ್ ಆಯ್ತು ಅನಿಸುತ್ತೆ. 2.4 2.5 ತರಿಸ್ಕೊಂಡೆ. 2.2 ತರಿಸ್ಕೊಂಡ್ರೆ ಆಗಿರೋದು ಅಂತ ಅನ್ನಿಸ್ತು. ಬಟ್ ಅದ್ರಲ್ಲಿ ಚೆನ್ನಾಗಿದೆ. ತುಂಬ ಟೈಟ್ ಇದ್ರೂ ಕಷ್ಟ, ತುಂಬ ಲೂಸ್ ಇದ್ರೂ ಕಷ್ಟ ಅಲ್ವಾ. ನೋಡಿ ಯಾವ ಥರ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೀವು ಕೂಡ ಈ ಥರ ಫುಲ್ ಸೆಟ್ಟಲ್ಲಿ ತರಿಸ್ಕೊಳ್ಳಿ. ನನಗೆ ಯಾವ ಕಲರ್ ಬೇಕೋ ಆ ಕಲರ್ನ ಮ್ಯಾಚ್ ಮಾಡಿ ಹಾಕ್ಕೋಬೋದು ಅಲ್ವಾ. ನಾನು ನೆಕ್ಸ್ಟ್ ಬಂದು ಈ ಥರ ಎಲ್ಲ ಬ್ಯಾಂಗಲ್ಸ್ನ ಹಾಕಿಡ್ಲಿಕ್ಕೆ ಈ ಥರ ಒಂದು ಗಿಫ್ಟ್ ಕಿಟ್ ಥರನೇ ಇದೆ. ಫುಲ್ಲು ಬ್ಯಾಂಗಲ್ಸ್ನ ಹಾಕಿಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನಾವು ಬ್ಯಾಂಗಲ್ಗಳನ್ನ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಇಟ್ಟರೆ ಹೊಡೆದೋಗುತ್ತೆ. ಈ ರೀತಿ ಹಾಕಿ ನಾವು ಬೀರಲ್ಲೇ ಇಟ್ಕೊಬೋದು. ಸೀರೆಗಳ ಹತ್ರ ಸೀರೆ ಇಡ್ತೀವಲ್ಲ ಅಲ್ಲೇ ಇಟ್ಕೋಬೋದು. ನಾನು ಹಾಗಾಗಿ ಬಂದು ಫುಲ್ ಇದನ್ನು ಸೀರೆಯಲ್ಲೇ ಇಟ್ಟಿದ್ದೀನಿ. ಸೀರೆಗಳೆಲ್ಲಿಟ್ಟಿದ್ನೋ ಅಲ್ಲಿ ಎಲ್ಲ ಬ್ಯಾಂಗಲ್ಸ್ನ ರೆಡಿ ಮಾಡಿ ಈ ರೀತಿ ಸೀರೆಗಳ ಹತ್ರ ಜೋಡಿಸ್ಕೊಂಬಿಟ್ಟಿದ್ದೀನಿ. ಇದು ಕೂಡ ನನ್ನ ಮೆಗಾ ಆಫರ್ ನಡೀತಿತ್ತು ಮೀಶೋದಲ್ಲಿ. ಅವಾಗ ಮೆಗಾ ಆಫರ್ ನಡೀತಿತ್ತು. ಜಸ್ಟ್ 100 ರುಪೀಸಲ್ಲೇ ತರಿಸ್ಕೊಂಡಿರೋಂಥ ಕಿಟ್ಟಿದ್ದು ತುಂಬಾ ಚೆನ್ನಾಗಿದೆ. ನೀವು ಕೂಡ ವರ್ತಿದ್ದು, ನೀವು ಕೂಡ ತಗೊಳ್ಳಿ. ಇದ್ರ ಲಿಂಕು ಕೂಡ ಕೊಟ್ಟಿರ್ತೀನಿ, ಬ್ಯಾಂಗಲ್ ಲಿಂಕು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಬೇಕಾದ್ರೆ ತರಿಸ್ಕೊಳ್ಳಿ. ನೈಸ್ ಕ್ವಾಲಿಟಿ ಬ್ಯಾಂಗಲ್ ಅಂದರೆ ಈ ಥರ ಪೌಚ್ನ ನೀವು ಕೂಡ ಇಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಹಂಗೆ ವ್ಲಾಗಲ್ಲಿ ಹೋಗೋಣ. ಕಿಚಡಿ ರೈಸ್ ಕಂಪ್ಲೀಟಾಗಿ ಆಗಿದೆ. ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡಿ ತಿನ್ನಿಸ್ಕೋಬೋದು, ಇಲ್ಲ ಹಾಗೆ ಕೂಡ ಮಕ್ಕಳಿಗೆ ತಿನ್ನಿಸ್ಬೋದು. ನಾನು ಈ ಥರ ಮಾಡಿ ತಿನ್ನಿಸಿ ಮಕ್ಕಳಿಗೆ ಆದ್ರೂ ನಿದ್ದೆ ಮಾಡ್ತಿದ್ದೆ. ಬಂಗಾರಿ ಏನು ಮಾಡ್ತಿದ್ಯಾ ಶಾಮಿ? ನನ್ನ ಇಬ್ಬರು ಮಕ್ಕಳಿಗೆ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂತ ಒಬ್ಬರು ಕೇಳ್ತಾಯಿದ್ರು ಕಮೆಂಟ್ಸಲ್ಲಿ. ಲಿತಿಮಗೂ ನನ್ನ ಮನೀಶಿಗೂ ಇಬ್ಬರಿಗೂ 5 ವರ್ಷ ಇಬ್ಬರಿಗೂ ಏಜ್ ಡಿಫ್ರೆನ್ಸ್ ಇದೆ. ಸಿಂಗಲ್ ಬೇಬಿನೇ ಸಾಕು ಅಂದ್ಕೊಂಡಿದ್ದೆ, ಇನ್ನೊಂದು ಬೇಬಿ ಆಗೋಯ್ತಷ್ಟೇ ನಮಗೆ. ಲಿತಿಮಗೆ 7 ಇಯರ್ ಈಗ. ಬಂತು ಮನೀಶ್ಗೆ ನಿದ್ದೆ ಬಂತು.
ಇಷ್ಟೇ ನನ್ನ ವ್ಲಾಗು. ನಾನು ಬಂದು ಜಿನಿ ಸ್ಲಿಮ್ನ ಕುಡಿದೆ. ಇಷ್ಟೇ ನೈಟ್ ಹೊತ್ತು ಯಾವುದೇ ಡಿನ್ನರ್ ತಿನ್ನಲ್ಲ, ಮಕ್ಕಳಿಗೆ ಸ್ವಲ್ಪ ಕಿಚಡಿ ರೈಸ್ ಮಾಡ್ಕೊಂಡು ತಿನ್ನಿಸಿದ್ದಾಯಿತು. ಜಿನಿ ಸ್ಲಿಮ್ನ ನಾನು ತೊಗೊತಾ ಇದ್ದೀನಿ, ಇವಾಗ ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿರೋದು. ಇಷ್ಟೇ ನನ್ನ ಸಿಂಪಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಅಮ್ಮ ಲೈಫು 2 ಕಿಡ್ಸ್ನ ಇಟ್ಕೊಂಡು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗಿದೆ. ನಾನು ನನ್ನ ಮಕ್ಕಳು ನೋಡಿ ಇನ್ನೂ ನಿದ್ದೆ ಬರ್ತಾಯಿಲ್ಲ. ಇನ್ನು ಇದನ್ನು ಮಲಗಿಸಿ ನಾನು ಮಲ್ಕೊಂಡು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ, ಮಧ್ಯಮ ಕುಟುಂಬದ ವ್ಲಾಗ್, ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಎಲ್ಲರಿಗೂ ಬಾಯ್.